स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಶರಣಾರ್ಥಿಗಳು। ಏನು ಹಿಂದೆ ಜೈ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಮಹೇಶ್ ಅವರು ನಾಯಕರಿದ್ದರು, ಮತ್ತು ಇನ್ನೊಬ್ಬರು ಸುರೇಶ್ ದೇಸಾಯಿ ಅವರು ಗೌರವಾಧ್ಯಕ್ಷರಾಗಿದ್ದರು. ಆ ಸಂಘಟನೆಯನ್ನು ಇವತ್ತು ರಾಜೀನಾಮೆ ಕೊಟ್ಟು ಇವತ್ತು ನಮ್ಮ ಸಂಘಟನೆ ನಮ್ಮ ಕರ್ನಾಟಕ ಸೇನೆಗೆ ಇವತ್ತು ಸೇರ್ಪಡೆ ಆಗ್ತಿದ್ದಾರೆ. ತುಂಬ ಖುಷಿ ಆಯಿತು ನಮಗೆ. ಯಾಕೆಂದರೆ ನಾಡು ನುಡಿ ಜಲ ರೈತ ಪರ ಹೋರಾಟಗಳು ಮಾಡ್ಕೊಂಬಂದಂತ ನಾನು 35 ವರ್ಷದಿಂದ ಹೋರಾಟ ಮಾಡ್ಕೊಂಡ್ಬಂದಿದ್ದೀನಿ ಬೆಂಗಳೂರಲ್ಲಿ. ನಮ್ಮ ಭಾಗದ ಏನೇ ಸಮಸ್ಯೆಗಳಿರಲಿ, ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಏನೇ ಸಮಸ್ಯೆ ಇದ್ದಾಗ ಬೆಂಗಳೂರಲ್ಲಿ ಹೋರಾಟಗಳು ಮಾಡಿದ್ದೀನಿ ನಾನು. ಅದರಿಂದ ಇವತ್ತು 17 ಜಿಲ್ಲೆಯಲ್ಲಿ ಅಧ್ಯಕ್ಷಗಳು ಆಯ್ಕೆ ಮಾಡಿದ್ದೀವಿ. ಬೆಂಗಳೂರಲ್ಲಿ 20 ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷಗಳು ಆಯ್ಕೆ ಆಗಿದ್ದಾರೆ. ಸುಮಾರು 1 ವರ್ಷ 7 ತಿಂಗಳಲ್ಲಿ 7 ರಿಂದ 8 ಲಕ್ಷ ಜನ ಸಂಘಟನೆ ಕಾರ್ಯಕರ್ತರು ಆಗಿದ್ದಾರೆ. ಇವತ್ತು ನಮ್ಮ ವಿಜಯಪುರ ಜಿಲ್ಲೆಗೆ ಅಧ್ಯಕ್ಷರು ನಮ್ಮ ಮಹೇಶ್ ನಾಯಕರು ಆಯ್ಕೆ ಮಾಡ್ತಾ ಇದ್ದೀವಿ. ತುಂಬ ಪುಸ್ತಕ ಏನು ಈ ಭಾಗದಲ್ಲಿ ಏನೇ ಸಮಸ್ಯೆಗಳು ಬಂದಾಗ ನಾಡು ನುಡಿ ವಿಚಾರವಾಗಿ, ಗಡಿ ವಿಚಾರವಾಗಿ, ಇಲ್ಲಿನ ರೈತರ ಪರ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ. ಜೈ ಕರ್ನಾಟಕದಲ್ಲಿದ್ದಾಗ ನಮಗೆ ಖುಷಿ ಆಗುತ್ತೆ. ಒಂದು ಈ ಭಾಗದಲ್ಲಿ ಮಳೆ ಬೆಳೆ ಇರಲಾರ್ದ ಸಂದರ್ಭದಲ್ಲಿ ರೈತರ ನ್ಯಾಯವನ್ನು ಹೋರಾಟ ಮಾಡಿ ನ್ಯಾಯ ಕೊಡಿಸೋದಂತ ಇರ್ಬೋದು, ಸಾಕಷ್ಟು ಹೋರಾಟಗಳು ಮಾಡಿದ್ದಾರೆ. ನಮ್ಮ ಭಾಗದ ನಾನು ಇದೇ ಜಿಲ್ಲೆಯಲ್ಲಿ ನಮ್ಮ ತಾಯಿ ತವರು ಹುಟ್ಟು ಬೆಳೆದಂಥ ನಾನು ಇಲ್ಲೇ ಬಂಡೆಪುರ ಸಾಲುಡಿಗೆಯಲ್ಲಿ. ನಾನು ಬೆಂಗಳೂರಿಗೆ 35 ವರ್ಷ ಆಯಿತು. ಈ ನಾಡಿನ ವಿಚಾರ ಸಂಘಟನೆ ಕಟ್ಕೊಂಡು ಮುಂಚೆ ರಕ್ಷಣಾ ವೇದಿಕೆ 25 ವರ್ಷ ಇದ್ದು ಅಲ್ಲಿ ರಾಜೀನಾಮೆ ಕೊಟ್ಟು ಒಬ್ಬರು ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು, ಒಬ್ಬರು ರಾಜ್ಯ ಅಧ್ಯಕ್ಷರು ಆಗ್ಬೇಕಂತೇಳಿ ಒತ್ತಡ ಇತ್ತು. ಅದರಿಂದ ನಾನು ರಾಜ್ಯಾಧ್ಯಕ್ಷ ಆಗಿದ್ದೀನಿ ಬೆಂಗಳೂರಲ್ಲಿ. ಇವತ್ತು ನಮ್ಮ ಭಾಗದ ಏನೇ ಸಮಸ್ಯೆ ಇರಲಿ ನಾವು ಬೆನ್ನು ತಟ್ಟಂಥ ಕೆಲಸ ನಮ್ಮ ಕಲ್ಯಾಣ ಕರ್ನಾಟಕ ಉತ್ತರ ಕನ್ನಡ ಜನಗಳಲ್ಲಿ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಸಾಕಷ್ಟು ಕೂಲಿ ಕಾರ್ಮಿಕರು ಬೆಂಗಳೂರು ದುಡಿಯೋಕೆ ಬಂದಂಥ ಜನಗಳು ಅಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು. ಸುಮಾರು ಈ ಭಾಗದಿಂದ ಬಂದಂಥವ್ರಲ್ಲಿ ಕೆಲಸಗಳು ಸಿಗ್ತಿರಲಿಲ್ಲ. ಕೆಲಸಗಳು ಕೊಡಿಸಿ ಅವ್ರನ್ನೆಲ್ಲ ಹುರಿದುಂಬಿಸಿದ್ದೀವಿ. IT BTಯಲ್ಲಿ ಆಗಲಿ ಏನೇ ಆಗಲಿ. ಮತ್ತು ದುಡ್ಕೊಂತ ಬಂದಂಥ ಬಿಲ್ಡಿಂಗ್ ಮೇಲೆ ಬಿದ್ದು 10 ಕುಟುಂಬಗಳಿಗೆ ಅವ್ರಿಗೆಲ್ಲ ಪರಿಹಾರ ಕೊಡಿಸಿ 5 ಲಕ್ಷ 10 ಲಕ್ಷ ಹೋರಾಟ ಮಾಡಿ ಪರಿಹಾರ ಕೊಡಿಸಿದ್ದೀನಿ. 1800 ಶವಗಳು ಕಳಿಸಿದ್ದೀನಿ ನಾನು ಕಲ್ಯಾಣ ಕರ್ನಾಟಕ ಉತ್ತರ ಕನ್ನಡ ಜನಗಳು, ಅಲ್ಲಿ ಬಿದ್ದಂಥ ಜನಗಳಿಗೆ. ಎಲ್ಲ ಶಾಸಕರು ನನಗೆ ಫೋನ್ ಮಾಡೋದಲ್ಲಿ ಏನೇನಾದರೆ ಸಾಕಷ್ಟು ಕೆಲಸ ಸಮಾಜ ಸೇವೆ ಮಾಡ್ಕೊಂಬಂದಿನಿ. ಮತ್ತು ಈ ಭಾಗದಲ್ಲಿ ಶಾಪುರ ತಾಲೂಕು, ಸುರಪುರ ತಾಲೂಕು, ಯಾದಗಿರಿ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾವಿರಾರು ಜೋಡಿ ಸಾಮೂಹಿಕ ಮದುವೆ ಮಾಡಿದ್ದೀನಿ ನಾನು. ನಡೆಯೋಳು ಮುಂಚೆ ಮಾಡ್ತಾಯಿದ್ರು ಈ ಭಾಗದಲ್ಲಿ. ನಾನು ಅವ್ರು ನೋಡಿಬಿಟ್ಟು ನಮ್ಮ ಭಾಗದಲ್ಲಿ ಒಬ್ಬನೇ 1 kg ಬಂಗಾರ ಆಗ್ತಿದ್ದೆ. ನಾನು ಒಬ್ಬ ಹೆಣ್ಮಗಳು ಬೈತಾ ಇದ್ಲು, ಇಷ್ಟು ಬಂಗಾರ ಆಗ್ತಿದ್ದೀನಿ ನಮ್ಮ ಒಂದು ಊರು ಉದ್ಧಾರ ಮಾಡ್ಬೋದು ಅಂತ ಹೇಳಿದಾಗ ನಾನು ಬಂಗಾರ ಮಾರಿ ಸಾವಿರಾರು ಜೋಡಿ ತಾಳಿ ಕೊಟ್ಟು ಅವ್ರಿಗೆ ಸಾಮೂಹಿಕ ಮದುವೆ ಮಾಡಿದ್ದೀನಿ. ಲಕ್ಷಾಂತರ ವಿದ್ಯಾರ್ಥಿಗಳು ನೋಟ್ ಪುಸ್ತಕ ಬ್ಯಾಗ್ಗಳು ಹಂಚಿದ್ದೀನಿ. ಸಾಕಷ್ಟು ಸಮಾಜ ಸೇವೆ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ. ಇವತ್ತು ಕನ್ನಡ ಕೆಲಸಗಳು ಅಷ್ಟೇ, ನಾಡು ನುಡಿ ವಿಚಾರ ಬಂದಾಗ ಧಕ್ಕೆ ಬಂದಾಗ ಹೋರಾಟ ಮಾಡಿ ಬೆಂಗಳೂರಲ್ಲಿ ಸಂಘಟನೆಯನ್ನು ಕೊಡ್ತಾ ಇದ್ದೀವಿ. ನನ್ನ ಮೇಲೆ 48 ಕೇಸ್ ಇದೆ. 17 ಸಲ ಜೈಲಿಗೆ ಹೋಗಿದ್ದೀನಿ. 2 ಕಡೆ ರೌಡಿ ಲಿಸ್ಟ್ ಮಾಡ್ಯಾರ. ನನ್ನ ಕ್ರಿಮಿನಲ್ ಕೇಸ್ ಯಾವುದಿಲ್ಲ. ನಾಡು ನುಡಿ ಜಲಪರ ಹೋರಾಟ ಮಾಡಿದಂಥ ವ್ಯಕ್ತಿ ನಾನು. ಯಾವುದೋ ಅಡ್ಡದಾರಿಗೆ ಎಲ್ಲಿ ಹೋಗಿಲ್ಲ, ಕಪ್ಪು ಚಿಕ್ಕೆ ಇಲ್ಲ. ಸಂಘಟನೆ ಬದ್ಧತೆಯಾಗಿ ಇವತ್ತು ಕಟ್ಟಿದ್ದೀವಿ. ನಮ್ಮ ಕನ್ನಡ ಸೇನೆ ಲೋಗ ಒಂದು ಕಡೆ ಬಸವಣ್ಣ, ಒಂದು ಕಡೆ ಇಮ್ಮಡಿ ಪುಲ್ಕೇಶಿ, ಒಂದು ಕಡೆ ಶಾಂತಿ, ಒಂದು ಕಡೆ ಕ್ರಾಂತಿ. ಯಾರು ಈ ಥರ ಲೋಗೋಗಳು ಯಾರು ಇಟ್ಕೊಂಡಿರಲ್ಲ. 12ನೇ ಶತಮಾನ ಬಸವಣ್ಣನ ಲೋಗೋಗಳು ಯಾರು ಇಟ್ಕೊಂಡು ಸಂಘಟನೆ ಕನ್ನಡ ಸಂಘಟನೆ ಯಾರು ಇಟ್ಟಿಲ್ಲ. ಇವತ್ತು ನಾನೊಬ್ಬನೇ ಬಸವಣ್ಣ ಮತ್ತು ಇಮ್ಮಡಿ ಪುಲ್ಕೇಶಿ ಲೋಗೋ ಇಟ್ಕೊಂಡು ಕನ್ನಡವೇ ಕಾಯಕ, ಕರ್ನಾಟಕವೇ ಕೈಲಾಸ ಅಂತೇಳಿ ಒಂದು ಸಂಘಟನೆ ಸಿದ್ಧಾಂತ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಾವೆಲ್ಲರೂ ಜಾತಿ ಭೇದವನ್ನು ಬಿಟ್ಟು ನಾವೆಲ್ಲ ಒಂದೇ ಕುಟುಂಬದವರು, ಅಣ್ಣ ತಮ್ಮರಾಗಿ ನಾವು ಕನ್ನಡದ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಸಂಘಟನೆಯಲ್ಲಿ ಎಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಸೇರಿ ಸಂಘಟನೆ ಕಟ್ಟಿದ್ದೀವಿ. ಇವತ್ತು ಜಾತಿ ಭೇದ ಮಾಡ್ತಾಯಿಲ್ಲ. ನಾವು ಎಲ್ಲ ಒಗ್ಗೂಡಿ ಸಂಘಟನೆ ಕಟ್ತೀವಿ. ವಿಜಯಪುರ ಜಿಲ್ಲೆಯಲ್ಲಿ ಒಳ್ಳೆ ಸಂಘಟನೆ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ತುಂಬ ಏನು ನಮ್ಮ ಯುವಕರು ಒಂದು ಒಳ್ಳೆ ನಾಯಕರುಗಳಾಗಬೇಕು, ನನ್ನ ಕನಸೇ ಅದು. ಬೆಂಗಳೂರಲ್ಲಿ ಇವತ್ತು ಉದ್ಯೋಗಗಳು ಸಿಗ್ತಾ ಇಲ್ಲ. ಕನ್ನಡದ ಮಕ್ಕಳಿಗೆ ಇಲ್ಲಿಂದ ಬಂದಿರ್ತಾರೆ, ಉತ್ತರ ಕನ್ನಡ ಕಲ್ಯಾಣ ಕರ್ನಾಟಕದಿಂದ BA BCom ಓದಿರ್ತಾರೆ, ಬಂದು ಗಾರೆ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ. ಅವರಿಗೆಲ್ಲ IT BTಯಲ್ಲಿ ಉದ್ಯೋಗಗಳು ಸಿಗಬೇಕು, ಖಾಸಗಿ ಕಂಪ್ನಿಯಲ್ಲಿ ಉದ್ಯೋಗಗಳು ಸಿಗಬೇಕಂತೇಳಿ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಸಂಘಟನೆ ಕಟ್ಟಿದ್ದೀನಿ. ನಮ್ಮ ಭಾಗದವ್ರು ಯಾರೇ ಬಂದರೂ ಕೂಡ ಬೆಂಗಳೂರಲ್ಲಿ ಸಪೋರ್ಟ್ ಮಾಡೋಂಥ ಕೆಲಸ ನಾವು ಮಾಡ್ತಾಯಿದ್ವಿ. ಈ ಭಾಗದವ್ರು ಯಾರೇ ಸಿನಿಮಾಗಳು ಮಾಡಿದ್ರು ಕೂಡ ನಾವು ನಿಂತ್ಕೊಂಡು ಬೆನ್ನೆಲುಬಾಗಿ ನಿಂತಿದ್ದೀವಿ ಅವರಿಗೆ. ಸಾಕಷ್ಟು ನಮ್ಮ ಕಲ್ಯಾಣ ಉತ್ತರ ಕರ್ನಾಟಕದ ಏನೇ ಸಮಸ್ಯೆಗಳಿದ್ರೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ವಿ. ಈ ಭಾಗದ ಗಡಿಗಳ ವಿಚಾರ ಆಗಿರ್ಬೋದು, ನೀರಾವರಿ ವಿಚಾರ ಆಗಿರ್ಬೋದು, ಭೀಮಾ ನದಿ, ಕೃಷ್ಣಾ ನದಿ,
ತುಂಗಾ ನದಿ ಎಲ್ಲದ್ರ ಬಗ್ಗೆ ನಾವು ಹೋರಾಟಗಳು ಮಾಡಿದ್ದೀವಿ. ಇನ್ನು ಮುಂದೆ ಕೂಡ ನಾವೆಲ್ಲ ಈ ಭಾಗದ ಸಮಸ್ಯೆ ಏನೇ ಇರಲಿ ಹೋರಾಟಗಳು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನೂತನವಾಗಿ ನಮ್ಮ ಮಹೇಶ್ ನಾಯಕ್ ಅವರಿಗೆ ಅಧ್ಯಕ್ಷ ಮಾಡ್ತಾ ಇದ್ವಿ, ಮತ್ತು ನಮ್ಮ ಸುರೇಶ್ ದೇಸಾಯಿ ಅವರಿಗೆ ಗೌರವಾಧ್ಯಕ್ಷ ಮಾಡ್ತಾ ಇದ್ದೀವಿ. ಮತ್ತು ಸಾಕಷ್ಟು ಜನ ನಮ್ಮ ಮಹಿಳೆಯರು ಬಂದು ನಮ್ಮ ಅಕ್ಕ ತಂಗಿದರೆಲ್ಲ ಬಂದಿರೋ ಸಂಘಟನೆಗೆ ಭಾಳಷ್ಟು ಜನ ಸೇರ್ತಾ ಇದ್ದಾರೆ ಸಂಘಟನೆಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಮಾಧ್ಯಮದ ಮಿತ್ರರಿಗೆ ನಮ್ಮ ಸಂಘಟನೆಗೆ ಸಪೋರ್ಟ್ ಇರ್ಬೇಕು, ಬೆನ್ನೆಲುಬಾಗಿ ಇರ್ಬೇಕಂತೇಳಿ ಶರಣ ಶರ್ತಗಳು ಮಾತಾಡೋದು. ಇವತ್ತು ವಿಜಯಪುರ ಜಿಲ್ಲೆಗೆ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಮಹೇಶ್ ನಾಯಕ್ ಅವರಿಗೆ ಆಯ್ಕೆ ಮಾಡ್ತಾ ಇದ್ವಿ. ಶುಭವಾಗಲಿ. ಕನ್ನಡದ ಕೆಲಸ ಹತ್ತಿರ ಬೆಳೆಯಲಿ ಮಾಡಲಿ. ಮಹಿಳಾ ಅಧ್ಯಕ್ಷರಾಗಿ ಸವಿತಾ ಖಂಡೇಕರ್ ನಮ್ಮ ಸುಜಾತ ರಾಜ್ಯ ಉಪಾಧ್ಯಕ್ಷರು ಆಯ್ಕೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಶುಭವಾಗಲಿ. ಕೃಷ್ಣ ಚವ್ಹಾಣ್ ಉಪಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷ ಆಯ್ಕೆ ಮಾಡ್ತಾ ಇದೀವಿ. ಶುಭವಾಗಲಿ, ಒಳ್ಳೆಯದಾಗಲಿ. ವಿಜಯ್ ಸಿಂಗ್ ರಜಪೂತ್ ಅವರು ವೇದಿಕೆ ಮುಂಭಾಗದಲ್ಲಿ ಇರಬೇಕು. ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡ್ತಾ ಇದೀವಿ. ಮತ್ತೆ ಮುಂದಿನ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರು ಬೇರೆ ಬೇರೆ ಹುದ್ದೆಗಳೆಲ್ಲ ಅವ್ರು ಆಯ್ಕೆ ಮಾಡ್ತಾರೆ. ಎಲ್ಲರೂ ನಮಗೆ ಸಿಕ್ಕಿಲ್ಲ ಪೋಸ್ಟ್ ಅಂತ ಯಾರು ತಿಳ್ಕೊಬೇಡಿ. ತಾಲೂಕು ಅಧ್ಯಕ್ಷರುಗಳು, ಇನ್ನು ಮಹಿಳಾ ಪದಾಧಿಕಾರಿಗಳು, ಇನ್ನು ಜಿಲ್ಲಾ ಪದಾಧಿಕಾರಿಗಳೆಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾಡ್ತಾರೆ. ನದಾಪುರ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದೀವಿ. ದೇವರಿಪುರಿ ತಾಲೂಕು. ಶುಭವಾಗಲಿ. ಮೊಟ್ಟ ಮೊದಲಿಗೆ ತಾಯಿ ಕನ್ನಡಾಂಬೆಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದಂಥ ಬಸವರಾಜ್ ಪಡುಕೋಟೆ ಅಣ್ಣವರೇ ಹಾಗೂ ರಾಜ್ಯ ಗೌರವಾಧ್ಯಕ್ಷರಾದಂಥ ಚಲನಚಿತ್ರ ನಟರಾದಂಥ ಗಣೇಶ್ ರಾವ್ ಕೇಸರ್ಕರ್ ಅಣ್ಣವರೇ ಹಾಗೂ ಚಾಕ್ನಾಳಿ ನಾಗರಾಜ್ ಅಣ್ಣವರೇ, ಸುಜಾತಾ ಮೇಡಮ್ ಅವರೇ, ಉಮೇಶ್ ಗೌಡ್ರೆ, ಓಂಕಾರ ಪುರುಷೋತ್ತಮ್ ಸರ್ ಅವರೇ ಹಾಗೂ ಗುರು ದೊಡ್ಡಮನಿ ಅವರೇ, ಸುರೇಶ್ ನಾಯಕ್ ಅವರೇ ಹಾಗೂ ಸುರೇಶ್ ದೇಸಾಯಿ ಅವರೇ ಹಾಗೂ ಈ ನನ್ನ ಎಲ್ಲ ಆತ್ಮೀಯ ಮಿತ್ರರಾದಂಥ ಹಾಗೂ ನನ್ನ ಗುರು ಹಿರಿಯರೇ, ನನ್ನ ಈ ಸಂಘಟನೆಗೆ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಶ್ರಮಿಸಿದಂಥ ನನ್ನೆಲ್ಲ ಸಮಸ್ತ ತಾಲೂಕಿನ ಕಾರ್ಯಕರ್ತರೇ, ಜಿಲ್ಲಾ ಪದಾಧಿಕಾರಿಗಳೇ ಹಾಗೂ ನನ್ನ ಮಹಿಳಾ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರಿಗೆ ನನ್ನ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೀನಿ. ಇವತ್ತ ನಮ್ಮ ಕರ್ನಾಟಕ ಸೇನೆಯ ಒಂದು ಜವಾಬ್ದಾರಿಯನ್ನ ಬಸವರಾಜ ಅಣ್ಣವರು ಮತ್ತು ಎಲ್ಲ ರಾಜ್ಯ ಪದಾಧಿಕಾರಿಗಳು ನಮ್ಮನ್ನ ನೀಡಿದ್ದಾರೆ. ನಾವು ಈ ಹಿಂದೆ ಸತತವಾಗಿ 14 ವರ್ಷಗಳ ಕಾಲ ಜಯ ಕರ್ನಾಟಕ ಸಂಘಟನೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುವುದರ ಮೂಲಕ ಅಂದ್ರ ಪ್ರತಿಯೊಬ್ಬ ಶ್ರಮಿಕ, ಬಡವ, ಅನ್ಯಾಯಕ್ಕೆ ಒಳಗಾದಂತ ರೈತರಿಗೆ ಎಲ್ಲರಿಗೂ ಕೂಡ ಸಮಾಜದ ಸೇವೆಯ ಮೂಲಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಿಯತ್ತಿನಿಂದ ಕಟ್ಟುನಿಟ್ಟಾಗಿ ಹೋರಾಡಿ ನ್ಯಾಯ ಒದಗಿಸುವಲ್ಲಿ ಬದುಕಿನ ಬದಲಾವಣೆಗಳನ್ನ ಅಂಕುಡೊಂಕು ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವಲ್ಲಿ ಸಾಕಷ್ಟು ಸತತವಾಗಿ 14 ವರ್ಷಗಳ ಕಾಲ ನಿರಂತರವಾಗಿ ಜಯ ಕರ್ನಾಟಕದ ಒಂದು ಸಂಘಟನೆ ಮೂಲಕ ಸಮಾಜ ಸೇವೆಯನ್ನು ನಾವು ಮಾಡ್ಕೋತೇ ಬಂದಿದ್ದೀವಿ. ಆದ್ರೆ ಇವತ್ತು ನಾವು ಎಲ್ಲೋ ಒಂದ್ ಕಡೆ ನೋಡಿದಾಗ ನಮ್ಮನ್ನ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕನ್ನಾಗಿ ಬೇರ್ಪಡಿಸುವಂತದ ವ್ಯವಸ್ಥೆಯಲ್ಲಿ ಕೆಲವೊಂದು ಸಂಘಟನೆಗಳಲ್ಲಿ ಕೂಡ ಒಂದು ವ್ಯತ್ಯಾಚಾರ, ಆ ಭಾವನೆಗಳು ಅಡಕುವಾಗುವಂತದ ವ್ಯವಸ್ಥೆ ಬರ್ತೈತಿ. ಅದಕ್ಕ ಇವತ್ತು ನಾವು ಬಸವರಾಜ್ ಪಡುಕೋಟೆ ಅಣ್ಣವರು ನಮ್ಮ ಉತ್ತರ ಕರ್ನಾಟಕದವರೇ ಆಗಿ ಕಲ್ಯಾಣ ಕರ್ನಾಟಕಕ್ಕೆ ಸೇರಿದಂತವರು ಇವತ್ತ ಸತತವಾಗಿ ಬೆಂಗಳೂರಲ್ಲಿ 35 ವರ್ಷಗಳ ಕಾಲ ಸಂಘಟನೆಗಳ ಮುಖಾಂತರ ಪ್ರತಿಯೊಬ್ಬ ಕಟ್ಟಡ ಕೂಲಿ ಕಾರ್ಮಿಕರಿಗೆ ಮತ್ತು ಎಲ್ಲರಿಗೂ ಕೂಡ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಹೋರಾಟಗಳನ್ನ ಕಟ್ಟಿ ಪ್ರತಿಯೊಬ್ಬ ಬಡವ ರೈತ ಬದುಕನ್ನ ಹಸನಾಗಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದನ್ನ ಇವತ್ತು ನಾವೆಲ್ಲರೂ ಕೂಡ ನೋಡಿದೀವಿ. ಅವರ ಸಾಧನೆಗಳನ್ನ ಹೇಳಿದರೆ ಒಂದೆರಡಲ್ಲ, ಸಾಕಷ್ಟು ಸಾಧನೆಗಳನ್ನ ಅವರು ಮಾಡಿರುವಂತದ್ದು ನಮ್ಮೆಲ್ಲರ ಗಮನಕ್ಕದವು. ಅದಕ್ಕ ಇವತ್ತು ನಮ್ಮಲ್ಲಿ
ಎಲ್ಲ ಬರಗಾಲಕ್ಕೆ ತುತ್ತಾಗಿರುವಂತ ಪ್ರದೇಶಗಳು ನಮ್ಮಲ್ಲಿ ಇಲ್ಲಿವರೆಗೆ ತಾವು ನೋಡಿದಿರಿ. ಮೊನ್ನೆ ಜಲಸಂಪನ್ಮೂಲ ಸಚಿವರಾದಾಗ MB ಪಾಟೀಲ್ ಸಾಹೇಬರಿಂದ ಒಂದಿಷ್ಟು ಭಾಗದಲ್ಲಿ ನೀರಾವರಿಗಳಾಗಿದ್ದ ಅದಾವ. ಅದನ್ನು ಬಿಟ್ರೆ ಇಲ್ಲಿವರೆಗೆ ಇಂಡಿ ಭಾಗಕ್ಕೆ ಹೋಗ್ಲಿ, ಈ ಕೆಲ ಚಡ್ಚಣ ಭಾಗದಲ್ಲಿ ಮೇಲ್ಭಾಗದಲ್ಲಿ ಹೋಗ್ರಿ, ಸಾಕಷ್ಟು ಇಲ್ಲಿವರೆಗೆ ಬರಗಾಲದ ಬವಣೆ ನಮಗಿನ್ನೂ ತಪ್ಪಿದಲ್ಲ. ಇವತ್ತು ನಮ್ಮ ರೈತರು ಜಮೀನಿಗೆ ನೀಡುವಂತ ಬೀಜ, ಆ ಬೀಜದ ಬೆಲೆ ವಾಪಸ್ ಬರಲಾರದಂತ ಪರಿಸ್ಥಿತಿ ಈ ಇಂಡಿ ಭಾಗಕ್ಕೆ ಮತ್ತೆ ನಮ್ಮ ಬಿಜಾಪುರ ಜಿಲ್ಲೆಗೆ ಬಿಟ್ಟಿದ್ದಲ್ಲ. ಇಂಥ ಒಂದು ಬರಗಾಲದಲ್ಲಿ ರಾಜಕಾರಣಿಗಳನ್ನ ಮಾಡಕ್ಕಾಗದಿರುವಂತದ್ದ ವ್ಯವಸ್ಥೆಯಲ್ಲಿ ಇವತ್ತು ಸಂಘಟನೆಗಳು ನಾವು ಪ್ರತಿಯೊಬ್ಬ ರೈತರ ಬಡವರಿಗೋಸ್ಕರ ಅದನ್ನ ಬದುಕನ್ನು ಕಟ್ಟುವಂತದ ವ್ಯವಸ್ಥೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀರಾವರಿಯ ಬಗ್ಗೆ ಹೋರಾಟಗಳನ್ನ ನಮ್ಮ ರಾಜ್ಯಾಧ್ಯಕ್ಷರ ಮೂಲಕ ಮಾಡುವಂತ ನಿಟ್ಟಿನಲ್ಲಿ ಪ್ರತಿಯೊಬ್ಬ ರೈತರ ಜಮೀನಿಗೆ ನೀರು ಬಂದು ಆ ರೈತ ನೆಮ್ಮದಿಯಿಂದ ಒಂದು ಬದುಕಬಲ್ಲುವಂತದ್ದು ಬದುಕಿಸುವಂತ ವ್ಯವಸ್ಥೆಯಲ್ಲಿ ಆ ಹೋರಾಟವನ್ನ ನಾವು ಕಟ್ಟುವಂತ ನಿಟ್ಟಿನಲ್ಲಿ ಈ ಸಂಘಟನೆಯನ್ನ ಅತಿ ಕಾಳಜಿಪೂರ್ವಕವಾಗಿ ಮಾಡ್ತೀವಿ. ಪ್ರತಿಯೊಂದು ಅನ್ಯಾಯಗಳಾದಲ್ಲಿ ಈಗ ಅಣ್ಣವರು ಹೇಳಿದ ಹಾಗೆ ಬಸವಣ್ಣವರ ಒಂದು ಫೋಟೋ ಮತ್ತು ಇಮ್ಮಡಿ ಪುಲಕೇಶಿ ಅವರ ಫೋಟೋ, ಬಸವಣ್ಣನವರ ಫೋಟೋ ಒಂದು ಶಾಂತಿ ಮತ್ತು ಎಲ್ಲ ಸಮಾಜಗಳನ್ನು ಒಗ್ಗೂಡಿಸುವಂತ ಒಂದು ಭಾವೈಕ್ಯತೆಯನ್ನು ತೋರಿಸಿದ್ರೆ, ಇಮ್ಮಡಿ ಪುಲಕೇಶಿ ಅವರದು ಕ್ರಾಂತಿಯನ್ನ ನಾವು ಅದಕ್ಕೂ ಸಿದ್ಧ ಅದೀವಿ ಅನ್ನೋ ವಿಚಾರವನ್ನ ಸ್ಪಷ್ಟವಾಗಿ ನಮ್ಮ ಸಂಘಟನೆ ಮೂಲಕ ಸಾರುವುದರ ಮೂಲಕ ಇವತ್ತ ಕೆಲವೊಬ್ಬ ಭ್ರಷ್ಟ ಅಧಿಕಾರಿಗಳು ಕೆಲ ಸಮಯದಲ್ಲಿ ಅವರು ಯಾವುದೇ ವಿಚಾರಕ್ಕೆ ಬಗ್ಗದೆ ಹೋದಲ್ಲಿ ನಾವು ಕ್ರಾಂತಿಗೂ ಕೂಡ ಸಿದ್ಧರದೀವಿ. ಏನೇ ಬರಲಿ, ನಾವು ಯಾವುದಕ್ಕೂ ಕ್ರಾಂತಿಯಿಂದ ಆದರೂ ಕೂಡ ನ್ಯಾಯ ದೊರಕಿಸಿಕೊಡುವಲ್ಲಿ ಅವರು ಕೊಟ್ಟಂತ ಜವಾಬ್ದಾರಿಯನ್ನು ಚಾಚು ತಪ್ಪದೆ ನಿಭಾಯಿಸ್ತೀವಿ. ವಿಜಯಪುರ ಜಿಲ್ಲೆಯ ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮದೇ ಆದಂತಹ ಒಂದು ಬಾವುಟ, ನಮ್ಮ ಕರ್ನಾಟಕ ಸೇನೆಯ ಬಾವುಟ ಪ್ರತಿಯೊಂದು ಗ್ರಾಮದಲ್ಲಿ ಹಾರಾಡುವಂತ ವ್ಯವಸ್ಥೆಯಲ್ಲಿ ನಾವು ಅದನ್ನ ಮಾಡ್ತೀವಿ. ನಮ್ಮ ಕರೆ ಮನೆಗೊಬ್ಬ ಧೀರ ಮುನ್ನುಗ್ಗಿ ಬಾರ ಅನ್ನುವ ಒಂದು ಕರೆಯನ್ನು ಕೊಡುವುದರ ಮೂಲಕ ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿ ಒಂದು ಮನೆಗೆ ಒಬ್ಬ ಯುವ ಶಕ್ತಿ ನಮ್ಮ ಸಂಘಟನೆ ಸೇರುವ ನಿಟ್ಟಿನಲ್ಲಿ ಈ ಸಂಘಟನೆಯನ್ನ ಅತಿ ಕಾಳಜಿಯಿಂದ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು, ಸಮಸ್ತ ಎಲ್ಲ ಕಾರ್ಯಕರ್ತರು ಸೇರಿ ಇದಕ್ಕೆ ಕೊಟ್ಟಂತ ಜವಾಬ್ದಾರಿನ ಚಾಚು ತಪ್ಪದೆ ನಿಭಾಯಿಸ್ತೀವಿ ಅನ್ನೋದನ್ನ ಮಾತನ್ನ ಹೇಳ್ತಾ ಈ ಮಾಧ್ಯಮ ಮಿತ್ರರಿಗೆ ನಮಗೆ ಮಾತಾಡ್ಲಿಕ್ಕೆ ತಾವು ನಮ್ಮ ಅವಕಾಶಗಳನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ವಂದಿಸಿ ನನ್ನ ಯಾವ ಕಾರಣಕ್ಕಂದ್ರೆ ನಮ್ಮಲ್ಲಿ ಸಂಘಟನೆಗಳು ಶಿಸ್ತಿನ ವ್ಯವಸ್ಥೆಯಲ್ಲಿ ಸಾಗಬೇಕು. ಆದರೆ ಇವತ್ತು ಸಂಘಟನೆಗಳು ರಾಜಕೀಯ ವ್ಯವಸ್ಥೆಯಲ್ಲಿ ಸಾಗುವ ನಿಟ್ಟಿನಲ್ಲಿ ಬರುವಂತದ್ದು ವಿಷಯ. ಯಾಕಂದ್ರೆ ನಾನಿವತ್ತು ಅವರಿವರು ಅಂತ ಹೆಸರು ಹೇಳುವುದು ಬೇಡ. ಕೆಲವೊಂದು ವಿಚಾರದಲ್ಲಿ ಹೇಳಬೇಕಾದ್ರೆ ರಾಜ್ಯಾಧ್ಯಕ್ಷರುಗಳನ್ನ ತಪ್ಪು ಮಾಹಿತಿಗಳನ್ನು ಕೊಡುವ ನಿಟ್ಟಿನಲ್ಲಿ ಯಾರೋ ಪಿತೂರಿ ಮಾಡುವಂತದ್ದು ವ್ಯವಸ್ಥೆಯಲ್ಲಿ ಮಾಡ್ತಿರ್ತಾರೆ. ಸೊ ಅದಕ್ಕೆ ನಮಗ ಏನ್ ಬೇಸರ ಆಗಿತ್ತಂದ್ರೆ, ನಾವು ಸಮಾಜ ಸೇವಕರು, ನಾವು ಎಲ್ಲೇ ಇದ್ರೂ ಕೂಡ ಸಮಾಜ ಮುಖಿಯಾಗಿ ಕೆಲಸ ಮಾಡಬೇಕು ಹೊರತಾಗಿ ನಮಗೆ ಎಲ್ಲೇ ಇದ್ರೂ ನಾವು ಸಮಾಜದ ಕೆಲಸಗಳನ್ನು ಮಾಡುವವರಿಗೆ ನಮಗ ಇದೇ ಸಂಘಟನೆ ಅಂತ ಏನು ಬೇಕಾಗಿಲ್ಲ. ನಮಗೆ ಎಲ್ಲಿ ವಿಚಾರವಾಗಿ ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ನಮಗೆ ಯಾರು ಬೆಂಬಲವಾಗಿ ನಿಲ್ತಿರ್ತಾರ ಆ ಸಂಘಟನೆಗಳನ್ನು ನಾವು ಆ ಸಂಘಟನೆ ಮುಖಾಂತರ ಸಮಾಜ ಸೇವೆಯನ್ನು ಮಾಡಿದರಾಯಿತು ಒಂದು ನಿಟ್ಟಿನಲ್ಲಿ ನಾವಾಗಿನೇ ಆ ಸಂಘಟನೆಯನ್ನು ತೊರೆದು ಬಂದು ಇವತ್ತು ನಮ್ಮ ಕರ್ನಾಟಕ ಸೇನೆಗೆ ನಾವು ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.